स्वरूपाय मिथ्य मायादिरहिताय नित्यपूर्ण गुरु सिद्धलिंगाय भक्ति पुरस्सरात् नमाम्यहं। जय मंगल नमः पार्वती। ನಿಮಗೆ ಮುಗಿದೈತೆ ನನಗೆ ಗೊತ್ತಾಗೈತಿ. ಸುಮ್ಮನೆ ಕರೆಸಾರ ಒಂದು ಎರಡು ಮಾತಾಡ್ಬೇಕು ಇಷ್ಟ. ನಾವು ಎನ್ನ ಆರಾಧ್ಯ ದೇವತೆಯಾದ ಪರಶಿವನ ಪರಾವತಾರಿ ಮಹಾನ್ ತಪಸ್ವಿ ಕಲಿಯುಗದ ಕಾಮಧೇನು ಶ್ರೋತ್ರಿಯ ಪರಮಿಷ್ಠ ಸದ್ಗುರು ಸಿದ್ಧಲಿಂಗ ಅಪ್ಪಗಳವರ ದಿವ್ಯ ಚರಣವನ್ನು ಎನ್ನ ಹೃತ್ಕಮಲದಲ್ಲಿ ಸ್ಥಾಪಿಸಿಕೊಂಡು ಅದ್ವೈತ ಸಾರ್ವಭೌಮ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮೀಜಿಯವರ ಸಕಲ ಜೀವಿಗಳ ಲೇಸನ್ನ ಬಯಸದ ಬಸವಾದಿ ಶಿವಶರಣರ ದಿವ್ಯ ಚರಣಕ್ಕೆ ಎನ್ನ ಸರಸಾಷ್ಟಾಂಗ ನಮಸ್ಕಾರ ಸಲ್ಲಿಸಿ ನಿಮ್ಮೆಲ್ಲರ ಆರಾಧ್ಯ ದೈವ ಕ್ಷೇತ್ರದ ಅಧಿದೇವತೆಯಾಗಿರುವಂಥ ಪವಾಡ ಪುರುಷ ಲೀಲಾಮೂರ್ತಿ ಮಹಾನ್ ತಪಸ್ವಿ ಜಡಸಿದ್ಧ ಯೋಗೀಂದ್ರನ ಮಹಾಸ್ವಾಮೀಜಿಯವರ ದಿವ್ಯ ಚರಣಕ್ಕೆ ಎನ್ನ ಸರಸಾಷ್ಟಾಂಗ ನಮಸ್ಕಾರ ಸಲ್ಲಿಸಿ ಶ್ರೀಮಠದ ಒಡೆಯರು ನಿಮ್ಮೆಲ್ಲರ ಪ್ರೀತಿಯ ಗುರುಗಳಾಗಿರುವಂಥ ಸದಾ ವಿನಯ ಮೂರ್ತಿಗಳು ಹದುಳ ಹೃದಯದ ಪರಮ ಪೂಜ್ಯ ಆತ್ಮೀಯ ಪೂಜ್ಯರಾಗಿರುವಂತಹ ಅಭಿನವ ಶಿವಾನಂದ ಮಹಾಸ್ವಾಮೀಜಿಯವರ ಶ್ರೀಚರಣಕ್ಕೆ ನತಮಸ್ತಕನಾಗಿ ಇವತ್ತಿನ ಭವ್ಯ ಕಾರ್ಯಕ್ರಮದ ಪಾವನ ಸಾನ್ನಿಧ್ಯ ಸ್ಥಾನವನ್ನು ಅಲಂಕರಿಸಿರುವಂಥ ಪರಮ ಪೂಜ್ಯರು ಪಾವನ ಮೂರ್ತಿಗಳಾಗಿರುವಂಥ ಎಲ್ಲರನ್ನ ಪ್ರೀತಿಸುವ ಹದುಳ ಹೃದಯದ ಘಟಪ್ರಭಾ ಶ್ರೀಮನ್ ನಿರಂಜನ ಪೂರ್ಣ ಸ್ವರೂಪಿ ಮಲ್ಲಿಕಾರ್ಜುನ ಮಹಾಸ್ವಾಮೀಜಿಯವರ ಶ್ರೀಚರಣಕ್ಕೆ ನತಮಸ್ತಕನಾಗಿ ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿರುವಂಥ ಬಹುದೂರದಿಂದ ಆಗಮಿಸಿರುವಂಥ ಹುಬ್ಬಳ್ಳಿಯ ಜಡಿಸಿದ್ದಾಶ್ರಮದ ಪೀಠಾಧಿಪತಿಗಳಾಗಿರುವಂಥ ಶ್ರೋತ್ರಿಯ ಪರಮನಿಷ್ಠ ಸದ್ಗುರು ರಮಾನಂದ ಮಹಾಸ್ವಾಮೀಜಿಯವರ ಶ್ರೀಚರಣಕ್ಕೆ ನತಮಸ್ತಕನಾಗಿ ತಮ್ಮ ಅಪರೂಪದ ಆಶೀರ್ವಚನವನ್ನು ನೀಡಿರುವಂಥ ಪರಮ ಪೂಜ್ಯರು ಪಾವನ ಮೂರ್ತಿಗಳಾಗಿರುವಂಥ ಶಟಸ್ಥಲ ಬ್ರಹ್ಮಿ ಶಿವಲಿಂಗ ಮುರುಘ ರಾಜೇಂದ್ರ ಮಹಾಸ್ವಾಮೀಜಿಯವರ ಶ್ರೀಚರಣಕ್ಕೆ ನತಮಸ್ತಕನಾಗಿ ಸಂಚಾರಿ ಪೀಠದ ಜಗದ್ಗುರುಗಳಿಗೆ ಅಭಿವಂದಿಸಿ ಇದುವರೆಗೆ ತಮ್ಮ ಅಪರೂಪದ ಮಾತುಗಳಾಡಿದಂಥ ವೀರ ವಿರಾಗಿಣಿಯ ರೂಪವಾಗಿರುವಂಥ ಅಕ್ಕ ಮಹಾದೇವ ತಾಯಿಯವರಿಗೆ ಅಭಿವಂದಿಸಿ ಮಾರುತಿ ಶರಣರಿಗೆ ಅಭಿವಂದಿಸಿ ಈ ಪುಣ್ಯಮಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸುಖಿಗಳಾಗಬೇಕೆಂಬ ಅಪೇಕ್ಷೆಯಿಂದ ಈ ಮಹಾಮನೆಗೆ ಆಗಮಿಸಿದ ಸರ್ವ ಶರಣ ಮತ್ತು ಶರಣೆಯರಿಗೆ ಅಭಿವಂದಿಸಿ ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರವೇಶವಾಗೋಣ. ಶರಣರು ಮೆಟ್ಟಿದ ಧರೆ ಪಾವನವೆಂಬಂತೆ ಸದ್ಗುರುಗಳ ಶಿವಯೋಗಿಗಳ ಸಂತ ಮಹಂತರ ಜಗದ್ಗುರು ಜಡಸಿದ್ಧ ಯೋಗೀಂದ್ರರ ಒಂದು ಪಾದಸ್ಪರ್ಶದಿಂದ ಪುಣ್ಯಕ್ಷೇತ್ರವಾದ ಇಲ್ಲಿ ಪ್ರತಿ ವರ್ಷದ ಪದ್ಧತಿಯ ಪ್ರಕಾರವಾಗಿ ಇಡೀ ಕರ್ನಾಟಕ ಮಹಾರಾಷ್ಟ್ರ ಆಂಧ್ರವೇ ನೋಡುವಂಥ ವಿಶೇಷವಾಗಿರುವಂಥ ಹಗ್ಗವಿಲ್ಲದ ರಥೋತ್ಸವವನ್ನು ಮಾಡುವಂಥ ಬಹಳ ಅಪರೂಪವಾಗಿರುವಂಥ ರಥೋತ್ಸವದ ಭವ್ಯ ಕಾರ್ಯಕ್ರಮದಲ್ಲಿ ನಾವು ಪ್ರವಚನ ಕಾರ್ಯಕ್ರಮದಲ್ಲಿ ಎಲ್ಲರೂ ಪಾಲ್ಗೊಂಡಿದ್ದೇವೆ. ಬಹಳ ಸುಂದರವಾಗಿ ಎಲ್ಲ ಪೂಜ್ಯರು ತಮ್ಮ ಆಶೀರ್ವಚನ ಮಾಡ್ತಾ ಬಂದಿದ್ದಾರೆ. ಇನ್ನು ಮಾಡೋರು ಏನು ಮಾಡ್ಬೇಕು ಅನ್ನೋದು ಗೊತ್ತಾಗೋಲಾಗೈತಿ. ಯಾಕಂತ ಕೇಳಿದ್ರೆ ಈಗ 3 ಮಂದಿ ಮಾತಾಡ್ಬಿಡ್ದ 100 ಮಂದಿ ಎದ್ದು ಹೋಗ್ಯಾರ. ಇನ್ನೊಂದು 100 ಮಂದಿ ಉಳಿದಾರ. ನಾ ಮಾತಾಡ್ಬಿಡ್ದ ಅಧ್ಯಕ್ಷರಿಗೆ ಎಲ್ಲಿ 3 ಮಂದಿ ಉಳಿತಾರೇನೋ ಅಂತ ನನಗೆ ಅನ್ಸಾಕತ್ತೈತಿ. ನನಗೇನು ಖುಷಿ ಅಂತ ಕೇಳಿದ್ರೆ ನಮ್ಮ ತಾಯಿಗಳು ಭಾಳ ಅದ್ಭುತವಾಗಿರುವಂಥ ಪುಣ್ಯ ಮಾಡ್ಯಾರ ನೀವೆಲ್ಲ. ಯಾಕಂತ ಕೇಳಿದ್ರೆ ಶರಣರು ಮೆಟ್ಟಿದ ಧರೆ ಪಾವನವೆಂಬಂತೆ ಜಡ್ಯಾಪುರ ಒಂದು ಅಂಗಳದೊಳಗ ಮಂಗಳಮಯ ಅಂಗಳದೊಳಗೆ ತಾವೆಲ್ಲರೂ ಮುತ್ತೈದೆ ತಾಯಿಯರು ಉಡಿ ತುಂಬುವಂಥ ಅದ್ಭುತವಾಗಿರುವಂಥ ಕಾರ್ಯಕ್ರಮ ಮಾಡ್ಕೊಂಡಿರಲ್ಲ. ಇದಕ್ಕಿಂತ ನಿಮ್ಮ ಸೌಭಾಗ್ಯರೇ ಏನೈತಿ ಅಂತ ನನಸೋದು ಭಾಳ ಅದ್ಭುತವಾಗಿರುವಂಥ. ಯಾಕಂತ ಕೇಳಿದ್ರೆ ಮನೆ ಒಳಗೆ ಉಡಿ ತುಂಬೋದೇನು ದೊಡ್ಡ ಮಾತಿಲ್ಲ. ಅಜ್ಜನ ಆವರಣದೊಳಗ ಆ ಪುಣ್ಯ ಭೂಮಿ ಒಳಗ ಅವ ತಿರುಗಾಡಿದ ನೆಲದ ಮಣ್ಣಿನೊಳಗ ಕುಂತ ಮುತ್ತೈದರು ಉಡಿ ತುಂಬ್ಕೋತಿರಲ್ಲ. ನಿಮ್ಮ ಜೀವನದೊಳಗ ಅಮೂಲ್ಯವಾಗಿರುವಂಥ ಕಾರ್ಯಕ್ರಮ ಯಾವ್ದಾರ ಹೆಣ್ಮಕ್ಳಿಗೆ ಸೌಭಾಗ್ಯ ಅಂದ್ರೆ ಅದು ಉಡಿ ತುಂಬುವಂಥ ಕಾರ್ಯಕ್ರಮ ಹೌದಲ್ರಿ. ನೀವೇನೇ ಇವತ್ತು 1000 ಲಕ್ಷ ಕೋಟಿ ಕೊಟ್ಟರು ಅಷ್ಟು ಲಕ್ಷ ಕೊಡೋದಿಲ್ಲ. ಉಡಿ ತುಂಬುವಂಥ ಒಂದು ಮುತ್ತೈದರಾಗಿ ಮಾಡುವಂಥ ಕಾರ್ಯಕ್ರಮ ಐತ್ಲ ನಿಮ್ಮ ಜೀವನದೊಳಗೆ ಖುಷಿ ಪಡುವಂಥ ಕಾರ್ಯಕ್ರಮ. ನಿಮ್ಮ ಎಲ್ಲ ಕಾರ್ಯಕ್ರಮ ಖುಷಿ ಪಡುವುದಾವ. ನೀವು ಬರೀ ನಿಮ್ದ ಉಡಿ ತುಂಬೋದಾತು. ಈ ಗಣಸರು ಉಡಿ ಹೆಂಗೆ ತುಂಬೋದು ಅಂತ ಅಪ್ಕೊಳಗೆ ಅದೊಂದು ಫಂಕ್ಷನ್ ಮಾಡ್ಬೇಕಾಗಿತ್ತು. ಯಾಕಂದ್ರೆ ನಿಮ್ಮ ಉಡಿ ತುಂಬುದನ್ನ ನೀವೆಲ್ಲ ಭಾಳ ಮಂದಿ ಬಂದ್ರೆ ಗಂಡ್ಮಕ್ಳು ಭಾಳ ಬಂದಿಲ್ಲ ಅವರು. ಯಾಕಂದ್ರೆ ಅವ್ರದ್ದು ಏನಾರು ಇಂಥದ್ದೊಂದು ಕಾರ್ಯಕ್ರಮ ಇಟ್ರ ಬರೋವ್ರ ಮತ್ತೆ ಇನ್ನು ಏನು ಮಾಡೋದು ಅಂತ ಕೇಳಿದ್ರೆ ಅವ್ರಿಗೇನು ಮಾಡೋದು ತಿನ್ನ ಏನು ಬಂದಾರ
ಬಂದಾರ ಅಂತ ಹೇಳ್ತಾರೆ. ಅವ್ರು ಬಂದ್ರೆ ಮತ್ತೆ ಹಿಂಗ್ಯಾಕೆ ದೂರ ಅಲ್ಲಿ ಒಬ್ರು ಇಬ್ಲಾಕ್ ಕೊಂಡಿರ್ತಿದ್ರು. ಅವ್ರು ನೋಡಕ್ಕೆಲ್ಲ ಕೊಂಡಿರ್ತಾರೆ. ಬಂದಿರ್ಬೇಕೆಲ್ಲ ಕರೆ ನಿಮ್ಗಿಂತ ಹೆಚ್ಚು ಬರ್ಬೇಕು. ಅವ್ರು ಹೊರಗೆ ಭಾಳ ಬಂದು ಕೊಂಡಿರ್ತಾರೆ. ಅದಕ್ಕೆ ನನಗೆ ಅನಿಸಿದ ಮಟ್ಟಿಗೆ ಉಡಿ ತುಂಬ್ರೆ ಪಂಬ್ರೆ ಬರುದಿಲ್ಲ. ಅವರು ಬಾಟ್ಲಿ ಕೊಟ್ಟರೆ ಬರ್ತಾರೆ ನೋಡು. ಅವ್ರು ಭಾಳ ಹೆಚ್ಚು ಮಂದಿ ಬರ್ತಾರ. ಇಂಥ ಮಂದಿ ಅದು ಇರ್ಲಿ. ಕಾರಣ ಏನು ಅಂತ ಕೇಳಿದ್ರೆ ಶಿವಾನಂದ ಅಪ್ಪಗಳು ಅದೊಂದು ಯುಕ್ತಿ ಏನ್ ಮಾಡಿದ್ರು. ಏನು ಅಂದ್ರೆ ಜಡ್ಯಾಪ್ಪನ ಒಂದು ಸ್ಥಾನದೊಳಗೆ ನಮ್ಮ ತಾಯಿಯವರು ಉಡಿ ತುಂಬಿದೇವು ಅಂತ ಕೇಳಿದ್ರೆ ನಮ್ಮ ಗ್ರಾಮಕ್ಕೂ ಒಂದು ಒಳ್ಳೇದು ಆಗ್ತದ ಅಂತ ಹೇಳಿ ಒಂದು ಹಂಬಲದಿಂದ ಒಂದೇನು ಅಂದ್ರೆ ಒಂದು ವಿಶೇಷ ಕಾರ್ಯಕ್ರಮ ಒಂದು 4-5-6 ವರ್ಷದಿಂದ ಬಹಳ ಅದ್ಭುತವಾಗಿರುವಂತಹ ಕಾರ್ಯಕ್ರಮ ಮಾಡಕತ್ತಿದ್ದಾರೆ. ಇದೇ ಭಕ್ತಿ ಮತ್ತೇನಿಲ್ಲ. ಯಾಕಂದ್ರೆ ವಿಷಯ ಕಡೆ ಮಾತಾಡಕ್ಕೆ ನಾವು ಹೋಗುದಿಲ್ಲ. ಸುಮ್ಮನೆ ಯಾರು ಮಾತಾಡಿ ಬಿಡಬೇಕು. ಕಾರಣ ಏನು ಅಂತ ಕೇಳಿದ್ರೆ ಸಮಯ ಭಾಳ ಆಗ್ಯದ. ಮಾಡಿ ನಾಡಿ ತಯಾರಿ ಒಳಗೆ ಎಲ್ಲರೂ ತಾಯಿಗಳು ತಂದೆಗಳು ನಾಡಿ ಒಂದು ಅದ್ಭುತವಾಗಿರುವಂತ ರಥೋತ್ಸವ ಕಾರ್ಯಕ್ರಮದಾಗ ಎಲ್ಲರೂ ಪಾಲ್ಗೊಂಡಿದ್ದೀರಿ. ನಾವು ಮನುಷ್ಯರಾಗಿ ಬಂದ ಮೇಲೆ ಏನ್ ಮಾಡ್ಬೇಕಂದ್ರೆ ದೇವ್ರ ಕಡೆ ಲಕ್ಷ್ಯ ಕೊಡ್ಬೇಕು. ಇಟ್ಟ ನಮ್ಮ ಭಾಷೆದಾಗ ಹೇಳೋದು ದೇವ್ರ ಕಡೆ ಇವತ್ತು ಹೆಣ್ಮಕ್ಕಳಾಗ್ಲಿ ಗಂಡು ಮಕ್ಕಳಾಗ್ಲಿ ನಾವು ಮನುಷ್ಯರಾಗಿ ಬಂದ ಮೇಲತ್ತ. ಯಾಕಂದ್ರೆ ಈ ಜನ್ಮ ಬರೀ ಹೆಣ್ಣನ್ನ ಹೊನ್ನನ್ನ ಮಣ್ಣನ್ನು ಹೊಲಸೋದಕ್ಕಾಗಿ ಬಂದಿಲ್ಲ. ಜಗದನ್ನ ಬಸವನ ಅಂತಾರ ಕೂಡಲ ಸಂಗಮ ದೇವನೊಲಿಸ ಬಂದ ಪ್ರಸಾದ ಕಾಯ ಕೆಡಿಸಲಾಗದು. ಈ ಜನ್ಮ ಯಾಕೆ ಬಂದದ? ಇವತ್ತು ಹೆಣ್ಮಕ್ಕಳ ಇರ್ಲಿ ಗಂಡು ಮಕ್ಕಳ ಇರ್ಲಿ ಈ ಮಾನವ ಜನ್ಮನ ಯಾಕೆ ಬಂದದ ಅಂತ ಕೇಳಿದ್ರೆ ಭಗವಂತನನ್ನ ಜಡಿಸಿದ್ದನ್ನ ನಾವು ಹೊಲಸಾಕ ಬಂದೈತೆ ಹೊರತಾಗಿ ಹೊಲ ಮನಿ ಸಂಸಾರ ಇದು ಎಲ್ಲಾ ಜನ್ಮದಾಗ ಇರತ್ತೈತೆ. ಇದು ಎಲ್ಲಾ ಜನ್ಮದೊಳಗೆ ಸಂಸಾರ ಬಂಧನ ಏನೋ ಇರ್ತೈತೆ. ಆದ್ರೆ ಎಲ್ಲಾ ಇರೋದು ಎಲ್ಲಾ ಸುಖ ಸಂವಾದ ಈ ಜನ್ಮಕ್ಕೆ ಸಿಗಬೇಕಾಗಿತ್ತಂದ್ರೆ ಜಡಿಸಿದ್ದನಲ್ಲಿ ನಾವು ಭಕ್ತಿ ಮಾಡಿದ್ವಿ ಅಂತ ಕೇಳಿದ್ರೆ ಜನ್ಮ ಸಾರ್ಥಕ ಆಗ್ತದೆ ಹೊರತಾಗಿ ಏನ್ ಎಷ್ಟು ಗಡಿಸರು ಏನ್ ಶಾಂತಿ ಸಮಾಧಾನ ಇಲ್ಲ ಜೀವನದೊಳಗೆ. ಏನೈತೇನ್ರಿ ಬಹಳ ಗಡಿಸಿರ್ಬೇಕು. ನಾವು ಏನಾರ ಮಹಡಿ ಮ್ಯಾಲ ಮಡಿ ಕಟ್ಟಿರ್ಬೇಕು, ಹೊಲ ತಗೊಂಡಿರ್ಬೇಕು, ಮಡಿ ಕಟ್ಟಿರ್ಬೇಕು, ಬಂಗ್ಲೆ ಏನೋ ಕಾರ ಎಲ್ಲ ತಗೊಂಡಿವಲ್ಲ. ಕರೆ ಜೀವನದೊಳಗೆ ಶಾಂತಿ ಸಮಾಧಾನ ಸಿಗೋದಿಲ್ಲ ಪುಣ್ಯಾತ್ಮರೇ. ಅದು ಏನಾರ ಈಗ ನೋಡ್ರಿ ನೀವು ಯಾರೇ ಅಕಸ್ಮಾತ್ ಗೋಕಾಕದಾಗ ಮೂಡ್ಲಿಗಾಗಿ ಅವರ ಸಾವುಕಾರ ಭೇಟಿ ಆಗಿತ್ತಂದ್ರ ನಮಸ್ಕಾರ ರೀ ಸಾವುಕಾರ ಅನ್ರಿ ಅವ್ರು ನಮಸ್ಕಾರ ಅಂತಾರ. ಅವ್ರು ಆರಾಮನ್ರಿ ಸಾವುಕಾರ ಆರಾಮದವ್ರಿ ಅಂತಾರ. ಮತ್ತೆ ಈ ಕಡೆ ಹೋಗಿದ್ರಿ ದವಾಖಾನಿಗೆ ಹೋಗಿದ್ನ ಹೇಳತ್ತಾನ. ಅಂತ ಆರಾಮ ಸ್ವಲ್ಪ ಬಾಯಾಗಟ್ಟ ಆಗಿಬಿಟ್ಟೈತೆ. ಅದು ಆರಾಮ ಪಾರಾಮ ನಿಜವಾದ ಆರಾಮ ಸುಖ ಶಾಂತಿ ನೆಮ್ಮದಿ ಏನಾರ ಸಿಗುದು ಇತ್ತು ಅಂತ ಕೇಳಿದ್ರೆ ಜಡಿಸಿದ್ದನ ಸನ್ನಿಧ ಒಳಗೆ ನಾವು ಬಂದವಾದ್ವಿ ಅಂತ ಕೇಳಿದ್ರೆ ಅವನು ಅವನ ಭಕ್ತಿ ಮಾಡಿದ್ವಿ ಅಂತ ಕೇಳಿದ್ರೆ ನಮ್ಮ ಜನ್ಮ ಸಾರ್ಥಕ ಆಗ್ತದೆ ಪುಣ್ಯಾತ್ಮರೇ. ಅದಕ್ಕಾಗಿ ಅಪರೂಪವಾಗಿರುವಂತ ಕ್ಷೇತ್ರ ಜಾಗೃತ ಸ್ಥಾನ ಅಪ್ಪಗಳೊಂದು ಮಾತು ಹೇಳಿದ್ರು. ಯಾಕಂದ್ರೆ ಇಲ್ಲಿ ನೋಡಿದ್ರು ಅವರು ಕೂತು ನೋಡಿದ್ರು ಅವರು ನಮ್ಮ ಭಾಗವತಿಕದ ಅಪ್ಪಗಳು ನೋಡಿ ಬಂಗಾರ ಕೊಡ್ತಾರ, ಬೆಳ್ಳಿ ಕೊಡ್ತಾರ. ಯಾಕೆ ಕೊಡ್ತಾರೋ ಅಂತ ಕೇಳಿದ್ರೆ ಅವರ ಅಂದ್ರು ಯಾಕೆ ಕೊಡ್ತಾರ ಅಂತ ಕೇಳಿದ್ರೆ ಜಡಿಸಿದ್ದ ಯೋಗೀಂದ್ರರ ಅವ್ರ ಜೀವನವನ್ನು ಅವ್ರು ಬಾಳನ ಬಂಗಾರ ಮಾಡ್ಯಾನ. ಅದಕ್ಕೆ ಬಂಗಾರ ಕೊಡೋದೇನು ದೊಡ್ಡ ಮಾತಲ್ಲ ಅಂದ್ರ ಅವ್ರು. ಯಾರ ಬಾಳೆ ಬಂಗಾರ ಮಾಡ್ಯಾನ. ನಾವು ಯಾರು ಭಕ್ತಿಯಿಂದ ಅವನ ಸ್ಮರಣೆ ಮಾಡ್ತೀರಿ, ಭಕ್ತಿಯಿಂದ ಯಾರು ಪೂಜೆ ಮಾಡ್ತೀರಿ, ಭಕ್ತಿಯಿಂದ ಇಲ್ಲಿ ಅಂಗಳ ಒಳಗೆ ಬಂದು ಯಾರು ಕಸ ಹುಡುಕ್ತೀರಿ,